ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಶ್ರೀಮತಿ ವಿಜಯ ಸುದರ್ಶನ್ ಮತ್ತು ವೃಂದ, ಗೆಳತಿ ಸಮಾಜ, ರಾಮಕೃಷ್ಣ ನಗರ, ಮೈಸೂರು, ಇವರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಗಜಾನನ
ಶ್ರೀ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಪಾರ್ವತಿ ಪುತ್ರ ಪರಮ ಪವಿತ್ರ ಪಾಪ ವಿನಾಶಕ ಗಜಾನನ ಪಾರ್ವತಿ ಪುತ್ರ ಪರಮ ಪವಿತ್ರ ಪಾಪ ವಿನಾಶಕ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ. ಇದೀಗ ಮುಂದಿನ ಕಾರ್ಯಕ್ರಮ ಮನುವಿದ್ಯಾ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯವನ್ನು ಅಭಿನಯಿಸಲಿದ್ದಾರೆ. ಮೊದಲಿಗೆ ಅಂಬಿಕೆಯನ್ನು ಸ್ತುತಿಸುವಂತಹ ಕೃತಿ ಅಂಬಿಕೆ, ಜಗದಂಬಿಕೆ, ಮೂಕಾಂಬಿಕೆ ಹೀಗೆ ದೇವಿಯ ನಾನಾ ಸ್ವರೂಪಗಳನ್ನು ಹೇಳುತ್ತಾ ನಮ್ಮ ನರನಾಡಿಗಳಲ್ಲಿ ಇಡಾ ಪಿಂಗಳ ಎಂಬ ಎರಡು ನಾಡಿಗಳನ್ನು ಸೇರಿಸುವಂತಹ ಷಟ್ಚಕ್ರಗಳನ್ನು ಹೊಂದಿರುವಂತಹ ಮನುಷ್ಯನ ದೇಹವು ಹೇಗೆ ಸಹಸ್ರಾರ ಚಕ್ರದಿಂದ ಹಾಗೂ ಬ್ರಹ್ಮರಂಧ್ರದಿಂದ ಜೀವವನ್ನು ಪ್ರಾರಂಭಿಸುತ್ತದೆಯೋ ಹಾಗೆಯೇ ಶ್ರೀಚಕ್ರವನ್ನು ತನ್ನ ಆವಾಸ ಸ್ಥಾನವಾಗಿ ಮಾಡಿಕೊಂಡಂತಹ ಅಂಬಿಕೆಯು ಅದರಲ್ಲಿ ವಾಸವಾಗಿದ್ದಾಳೆ. ಇದನ್ನು ವರ್ಣಿಸುವಂತಹ ಕೃತಿ ಅಂಬಿಕೆ. ಇದನ್ನು ನರ್ತಿಸಲು ಬರುತ್ತಿದ್ದಾರೆ ಮನುವಿದ್ಯಾ ಕಲ್ಚರಲ್ ಫೌಂಡೇಶನ್ನ ಮಕ್ಕಳು.
ವಿವರಿಸುವಂತಹ ಅಪೂರ್ವ ಕೃತಿಯಾಗಿದೆ. ಇದರಲ್ಲಿ ಬಂದಂತಹ ಯಮ, ನಿಯಮ, ಪ್ರತ್ಯಾಹಾರ, ಯೋಗ, ಸಮಾಧಿ ಸ್ಥಿತಿಯವರೆಗಿನ ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಎಲ್ಲ ಆಯಾಮಗಳನ್ನು ವೀಕ್ಷಕರು ಇದೊಂದೇ ಕೃತಿಯಲ್ಲಿ ನಿರೂಪಿಸಿಬಿಟ್ಟಿದ್ದಾರೆ. ಇನ್ನು ಮುಂದೆ ಶಿವನನ್ನು ಸ್ತುತಿಸುವಂತಹ ಕೃತಿ ಸಪ್ತ ತಾಂಡವಗಳಾದಂತಹ ಆನಂದ ತಾಂಡವ, ಉಮಾ ತಾಂಡವ, ಗೌರಿ ತಾಂಡವ, ಸಂಹಾರ ತಾಂಡವ ಹಾಗೂ ಅರ್ಧನಾರೀಶ್ವರನಾಗಿ ಶಿವನು ನೆಲೆಸಿದ್ದಾನೆ. ಆನಂದ ತಾಂಡವವಾಗಿ ಚಿದಂಬರಂನಲ್ಲಿ ನರ್ತನವನ್ನು ಗೈದಿದ್ದಾನೆ. ಇಂತಹ ಶಿವನನ್ನು ಸ್ತುತಿಸುವ ಒಂದು ಕೃತಿ ಥೀಮ್ ಆಫ್ ಶಿವ ಸಿಡಿಯಿಂದ ಆಯ್ದುಕೊಳ್ಳಲಾಗಿದೆ. ಈಗ ನೋಡೋಣ ಶಿವಸ್ತುತಿ. ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಎಲ್ಲ ಕಡೆನೂ ಸುಗ್ಗಿಯ ಕಾಲ ಅಂತ ಹೇಳ್ಬಹುದು. ಜನಪದ ನೃತ್ಯವು ಆದಿಮಾನವನಿಂದ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬಹುದು. ಯಾಕೆಂದ್ರೆ ತಮ್ಮ ದಿನದ ಆಯಾಸವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಜನರು ತಮ್ಮ ಬಿಡುವಿನ ವೇಳೆಯಲ್ಲಿ ನಡೆಸಿಕೊಂಡು ಬಂದಂತಹ ಈ ಒಂದು ವಿನ್ಯಾಸ ಕ್ರಮವನ್ನೇ ಜನಪದ ನೃತ್ಯ ಅಂತ ಹೇಳಿ ಕರೆಯಬಹುದು. ಸುಗ್ಗಿಯ ಸಮಯದಲ್ಲಿ, ಮದುವೆ ಮುಂತಾದ ಶುಭ ಸಂದರ್ಭಗಳಲ್ಲಿ, ರಾಗಿ ಬೀಸಬೇಕಾದ್ರೆ, ಮಗುವಿಗೆ ಜೋಗುಳ ಹಾಡಬೇಕಾದ್ರೆ, ಕೊಯ್ಲು ಮಾಡಬೇಕಾದ್ರೆ, ನಾಟಿ ಮಾಡಬೇಕಾದ್ರೆ ಎಲ್ಲರೂ ಜನಪದರು ಹಾಡನ್ನು ನುಡುಕ್ತಾನೆ ಇರ್ತಾರೆ. ಅಂತಹ ಜನಪದ ಹಾಡುಗಳು
ನಂತರ ಅದನ್ನು ನೃತ್ಯದಲ್ಲಿ ಅಳವಡಿಸಿಕೊಂಡಂತಹ ರೀತಿ ಅದ್ಭುತವಾಗಿದೆ. ಈಗ ನೋಡೋಣ ವೈವಿಧ್ಯ ಕಲ್ಚರಲ್ ಫೌಂಡೇಶನ್ ಮಕ್ಕಳಿಂದ ಜನಪದ ನೃತ್ಯ ಜಕ್ಕಣಕ್ಕ. ಕೋಲಾಟ ಯಾರಿಗೆ ತಾನೇ ಗೊತ್ತಿರೋದಿಲ್ಲ, ಅದರಲ್ಲೂ ಅದು ಕನ್ನಡಿಗರ ಹೆಮ್ಮೆಯ ಕಲೆ. ಕನ್ನಡ ನೆಲದ ಒಂದು ಗ್ರಾಮೀಣ ಕಲೆ. ಇಂದಿಗೂ ಹಳ್ಳಿಯ ಜಾತ್ರೆಗಳಲ್ಲಿ, ರಥೋತ್ಸವಗಳಲ್ಲಿ ಕೋಲಾಟವು ಮುಖ್ಯ ಪ್ರದರ್ಶನವಾಗಿದೆ. ಕನ್ನಡದ ನೆಲದ ಕೋಲಾಟವು ಭಾರತದ ಎಲ್ಲೆಡೆಗೂ ಹರಡಿದೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕಡೆ ಕೋಲಾಟವನ್ನ ಆಡುವಂತಹ ಪರಿಪಾಠವಿದೆ. ಇದರಲ್ಲಿ ಕೋಲಾಟವನ್ನು ಆಡುತ್ತಾ ನೋಡುವವರ ಮನಸ್ಸಲ್ಲಿರುವಂತಹ ನಾಜೂಕಿನ ನಡೆಗಳನ್ನ ಬೇಡುತ್ತದೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದನ್ನ
ಅಲ್ಲಿಯ ಗಂಡಸರು ಆಡ್ತಾರೆ, ಅದ್ರ ಜೊತೆಗೆ ಹೆಂಗಸರು ಕೂಡ ಜೊತೆಯಾಗ್ತಾರೆ. ಹಾಗೆ ಹೇಳಿದ ಹಾಗೆ ಸುಗ್ಗಿಯ ಸಂದರ್ಭದಲ್ಲಿ ಮದುವೆ ಮುಂತಾದ ಶುಭ ಸಮಾರಂಭಗಳಲ್ಲಿ ಆಚರಿಸುವಂತಹ ಸಮಯದಲ್ಲಿ ಆಡುವಂತಹ ಈ ಕೋಲಾಟವು ಒಂದೇ ವೇದಿಕೆಯಲ್ಲಿ ಅಷ್ಟೇ ಅಲ್ಲದೆ ಹಲವಾರು ಸಂದರ್ಭಗಳಲ್ಲಿ ಆಡುವಂತಹ ಪರಿಪಾಠ ಇದೆ. ಈಗ ನೋಡೋಣ ಮನುವಿದ್ಯಾ ಕಲ್ಚರಲ್ ಫೌಂಡೇಶನ್ ಮಕ್ಕಳಿಂದ ಕೋಲಾಟ.
ಅನಿತ್ಯ, ಐಸಿ, ಗಗನಶ್ರೀ, ಧನ್ಯ, ಧಾತ್ರಿ, ನಮ್ರತಾ, ಅನುಷ್ಕಾ, ರಿಯಾ ಇವರುಗಳಿಗೆ ಧನ್ಯವಾದಗಳು. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅಂಬಿಕಾಯಾಮ್ ಕೃತಿಯನ್ನ ಮತ್ತೊಮ್ಮೆ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಆ ಪ್ರದರ್ಶನವನ್ನ ಮಕ್ಕಳು ನೀಡ್ತಾ ಇದ್ದಾರೆ. ದಯವಿಟ್ಟು ವೀಕ್ಷಿಸಿ. ಮನುವಿದ್ಯಾ ಕಲ್ಚರಲ್ ಫೌಂಡೇಶನ್ ನ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಬೇಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಸುಂದರೇಶ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕುಮಾರಿ
ಕುಮಾರಿ ಗಗನಶ್ರೀ. ಇದೀಗ ಶ್ರೀಮತಿ ಗಾಯತ್ರಿ ಸುಂದರೇಶ್ ರವರು ಪ್ರಮಾಣ ಪತ್ರವನ್ನು ಕುಮಾರಿ ಧಾತ್ರಿ, ಕುಮಾರಿ ನಮ್ರತಾ, ಇದೀಗ ಕುಮಾರಿ ಅನುಷ್ಕಾ, ಹಾಗೂ ಕುಮಾರಿ ರಿಯಾ. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕೆಂದು ನಪಾಗಿರಲಿ ಗಣಾಗಿರಲಿ ಇರಿ ರೀ. ಗಂಟೆಯಡಿಸಿದ
ಶ್ರೀ ಗುರುಭ್ಯೋ ನಮಃ. ಆದಿಶಂಕರಾಚಾರ್ಯರ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ನಮ್ಮ ಈ ದಿನದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ನಾನು ಸುಪ್ರೀತಾ. ನಮ್ಮ ಸಂಸ್ಥೆಯ ಕರೆಗೆ ಓಗೊಟ್ಟು ಆಗಮಿಸಿರುವ ಎಲ್ಲ ಸನ್ಮಿತ್ರರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಗೆ ಮುಖ್ಯ ಅತಿಥಿಗಳಾದ ಶ್ರೀ ರಘುರಾಮ್ ವಾಜಪೇಯಿ ಹಾಗೂ ಡಾಕ್ಟರ್ ಬಸವರಾಜ್ ರವರನ್ನು ಗೌರವಪೂರ್ವಕವಾಗಿ ಕರೆತರಬೇಕೆಂದು ಅಧ್ಯಕ್ಷರಾದ HR ಸುಂದರೇಶ್ ಹಾಗೂ ಸಂಸ್ಥಾಪನಾ ಕಾರ್ಯದರ್ಶಿ ಗಾಯತ್ರಿ ಸುಂದರೇಶ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀಯುತ HV ರಾಜೀವ್ ರವರು ನಮ್ಮನ್ನು ಸೇರಲಿದ್ದಾರೆ. ಹಾಗೆಯೇ ಡಾಕ್ಟರ್ GG ವಿಶ್ವನಾಥ್ ರವರು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಚಪ್ಪಾಳೆ ಮೂಲಕ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ವಿನಂತಿ. ಗೆಳತಿ ಸಮಾಜದ ಶ್ರೀಮತಿ ವಿಜಯ ಸುದರ್ಶನ್ ಮತ್ತು ವೃಂದರವರಿಂದ.
ಈ ಹಾಡು ಸುಬ್ರಹ್ಮಣ್ಯರವರು ಶಾಲೆಯಲ್ಲಿದ್ದಾಗ ಪ್ರಾರ್ಥನಾ ಗೀತೆಯಾಗಿತ್ತು. ಅದೇ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದ ವಿಜಯ ಸುದರ್ಶನ್ ಮತ್ತು ತಂಡದವರಿಗೆ ಧನ್ಯವಾದಗಳು. ಇದೀಗ ದಿವಂಗತ ಸುಬ್ರಹ್ಮಣ್ಯರವರ ಬಗ್ಗೆ ಒಂದು ಇಣುಕು ನೋಟವನ್ನು ನೋಡೋಣ. ವೇದಿಕೆ ಮೇಲಿರುವವರು ವೇದಿಕೆಯ ಬಲಭಾಗಕ್ಕೆ ಬಂದು ನೋಡಬೇಕೆಂದು ವಿನಂತಿ. ದಿವಂಗತ ಸುಬ್ರಹ್ಮಣ್ಯ ಸ್ಮರಣಾರ್ಥ ಅರಣ್ಯ ಕಾಯಕಯೋಗಿ ಪ್ರಶಸ್ತಿ ನೀಡುವ ಯೋಜನೆ ಗರಿಮುಡಿ. ಅರಣ್ಯ ಇಲಾಖೆಯಲ್ಲಿ ಸೇವೆಗೈದ 3 ಮಹನೀಯರಿಗೆ ಈ ಬಾರಿ ಗೌರವ ಸಮರ್ಪಿಸುವ ಈ ಕಾಯಕಕ್ಕೆ ದಿವಂಗತ ಸುಬ್ರಹ್ಮಣ್ಯರವರ ನಿರ್ಮಲ ಸೇವೆ, ಸರಳ ಸಜ್ಜನಿಕೆಯ ಸ್ವಭಾವ, ಸಿಬ್ಬಂದಿಗಳೊಂದಿಗಿನ ಒಡನಾಟ, ಪರಸ್ಪರ ಗೌರವವೇ ಸ್ಫೂರ್ತಿಯಾಯಿತು. ದಿವಂಗತ ಸುಬ್ರಹ್ಮಣ್ಯ ಇವರು ದಿವಂಗತ ನಂಜುಂಡಯ್ಯ ಮತ್ತು ಸಾವಿತ್ರಮ್ಮ ದಂಪತಿಗಳಿಗೆ ಜೂನ್ 4, 1937 ಕೃಷ್ಣರಾಜನಗರದಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಕಷ್ಟ ಕಾರ್ಪಣ್ಯದಿಂದಲೇ ಜೀವನ ಸಾಗಿಸಿದ ಇವರು 1958ರಲ್ಲಿ ಅರಣ್ಯ ಇಲಾಖೆಯ ನೌಕರಿಗೆ ಸೇರಿದರು. ಪ್ರಾರಂಭದಲ್ಲಿ ಬೆಂಗಳೂರಿನ ಮಲ್ಲೇಶ್ವರನ ಅರಣ್ಯ ಭವನದಲ್ಲಿ ವಾಚರ್ ಕೆಲಸದ ಮೂಲಕ ತಮ್ಮ ವೃತ್ತಿ ಜೀವನ ಆರಂಭಿಸಿ ನಂತರ ಗಾರ್ಡ್ ಆಗಿ ಸೇವೆ ಸಲ್ಲಿಸತೊಡಗಿದರು. ಮೊಳಕಾಲ್ಮೂರು, ಬಿಜಿಕೆರೆ ಮುಂತಾದ ಕಡೆ ಇವರು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ 1969ರಲ್ಲಿ ಮಾಗಡಿಯಲ್ಲಿ ಅರಣ್ಯಾಧಿಕಾರಿಯಾಗಿ ಬಡ್ತಿಯನ್ನು ಪಡೆದರು. 1960ರಲ್ಲಿ ಶಾಂತಲಕ್ಷ್ಮಿಯನ್ನು ಕೈಹಿಡಿದು ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ತಮ್ಮ ವೃತ್ತಿ ಸೇವೆಗೆ ಯಾವುದೇ ಬಾಧೆಗಂಡ ಭಾರ್ಯೆ ಶಾಂತಲಕ್ಷ್ಮಿ ಅವರು ಸದಾ ಚಿರಋಣಿಯಾಗಿರುವುದಾಗಿ ಹೇಳುತ್ತಲೇ ಇದ್ದರು. ತಮ್ಮ ನಿಸ್ವಾರ್ಥ ಸೇವೆಯೊಂದಿಗೆ ಶಾದ್ಯ, ರಾಮಾಪುರ, ಹನೂರು, ಮಲೆ ಮಹದೇಶ್ವರ ಬೆಟ್ಟ, ಹೆಗ್ಗಡದೇವರ ಕೋಟೆ ಮುಂತಾದ ಕಡೆ ಕಾಡು ಮೇಳುಗಳೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಆನಂದಿಸಿದರು. 90ರ ದಶಕದಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಕಾಡುಗನ ವೀರಪ್ಪನ ಅಟ್ಟಹಾಸ ದುಪ್ಪಟ್ಟಾಗಿದ್ದ ಕಾಲದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಅನೇಕ ಜವಾಬ್ದಾರಿಗಳನ್ನು ಪೂರೈಸಿದ ಹೆಗ್ಗಳಿಕೆಯೂ ಸಹ ಇವರು. ದಿವಂಗತ ವಿ.ಸಿ.ಎಸ್. ಶ್ರೀನಿವಾಸ್, ಗಾಲ್ ಮೋಹನ್ ರವರೊಂದಿಗಿನ ಒಡನಾಟದೊಂದಿಗೆ ವೀರಪ್ಪನ ಕಾರ್ಯಾಚರಣೆಗೆ ಸಹಕರಿಸಿದ ಕೀರ್ತಿಯೂ ಸಹ ಇವರಿಗೆ ಸಲ್ಲುತ್ತದೆ. 1995ರಲ್ಲಿ ಹೆಗ್ಗಡದೇವರ ಕೋಟೆಯ ದೊಡ್ಡ ಬೈರನಕುಪ್ಪೆ ವನ್ಯಜೀವಿ ವಲಯದಲ್ಲಿ ತಮ್ಮ ನಿವೃತ್ತಿಯ ಹಂತದ ಕಾಯಕವನ್ನು ಪೂರೈಸಿ ಇಲಾಖೆಯೊಂದಿಗೆ ತಮ್ಮ ವೃತ್ತಿ ಜೀವನದ ಸಂತೃಪ್ತತೆಯನ್ನು ಪಡೆದರು. 4 ಮಕ್ಕಳು ಅಳಿಯಂದಿರುತ್ತ ಸುಬ್ರಹ್ಮಣ್ಯರವರು ಇಂದು ಆಕಾಶದಲ್ಲಿ ನಕ್ಷತ್ರವಾಗಿ ಕಂಗೊಳಿಸುತ್ತಿದ್ದಾರೆ. ಹಸಿರೊಂದೇ ನನ್ನ ಉಸಿರು ಎಂದ ಅವರ ಆದರ್ಶಗಳಿಗೆ ನಮಗೆ ಸ್ಫೂರ್ತಿಯಾಗಲಿ ಎಂಬ ಧ್ಯೇಯೋದ್ದೇಶದೊಂದಿಗೆ ನಮ್ಮ ಸಂಸ್ಥೆಯು ಅವರ ಸ್ಮರಣಾರ್ಥ ಈ ಬಾರಿ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿಯನ್ನು ನೀಡುತ್ತಿದೆ. ಗಣ್ಯರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಗತಿಸಬೇಕೆಂದು ಸಂಸ್ಥೆಯ ಸಂಸ್ಥಾಪನಾ ಕಾರ್ಯದರ್ಶಿಯಾದ ಗಾಯತ್ರಿ ಸುಂದರೇಶ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಶ್ರೀ ಗುರುಭ್ಯೋ ನಮಃ. ವರ್ಷಕ್ಕೆ ಬಂದಿದೆ. ನಮ್ಮ ಈ ಮೊದಲ ವರ್ಷದ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ತಮಗೆಲ್ಲ ಆದರದ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರುವ ಮುಖ್ಯ ಅತಿಥಿಗಳಷ್ಟೇ ಸಮಾನರಾದವರು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಸಾಂಕೇತಿಕವಾಗಿ ಗಣ್ಯರು ವೇದಿಕೆಯ ಮೇಲಿದ್ದಾರೆ. ಆಹ್ವಾನಕ್ಕೆ ಹೋಗೊಟ್ಟು ಆಗಮಿಸಿರುವ ಎಲ್ಲ ಮಹನೀಯರಿಗೂ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಬೇಕು ಅಂದರೆ ಇದು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರುವಂತಹ ಕಾರ್ಯಕ್ರಮ ಅಂತ ಕೂಡ ನಾನು ಭಾವಿಸ್ತೇನೆ. ನಮ್ಮ ಸಖಿ ಫೌಂಡೇಶನ್ ಒಂದು ವರ್ಷ ಆದಾಗ ಯಾವ ತರಹ ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ನಾವು ಮಾಡ್ಕೊಳ್ತಾನೆ ಬರ್ತಾ ಇದ್ವಿ. ಸಾಮಾನ್ಯವಾಗಿ ನಾವು ಬೇಕಾದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾನೆ ಬಂದಿದ್ವಿ. ಹಾಗೂ ಕೆಲವೊಂದು ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡು ಬಂದಿದ್ದೇವೆ. ಆದರೆ ನಾನು ನಮ್ಮ ತಂದೆಯವರ ಕುರಿತು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಅವರ ಹೆಸರು ಚಿರಸ್ಥಾಯಿ ಆಗಬೇಕು ಇಲಾಖೆಯಲ್ಲಿ ಎನ್ನುವಂತಹ ಒಂದು ಪ್ರಸ್ತಾವನೆ ನನಗೆ ಮೊದಲಿಂದಲೂ ಇತ್ತು. ನನ್ನ ಒಂದು ಆ ಆಶಯವನ್ನ ಈಡೇರಿಸಿದಂಥವರು ನಮ್ಮ ಪತಿದೇವರಾದಂತಹ ಶ್ರೀಯುತ ಸುಂದರೇಶ್ವರ. ದಯಮಾಡಿ ಅವ್ರಿಗೆ ಚಪ್ಪಾಳೆ ಕೊಡಲೇಬೇಕು. ನೀವು ಏನೇನೋ ಕಾರ್ಯಕ್ರಮನ ಮಾಡೋ ಬದಲು ನಮ್ಮ ವಾರ್ಷಿಕೋತ್ಸವದಲ್ಲಿ ನಿಮ್ಮ ತಂದೆಯ ಕುರಿತು ಒಂದು ಕಾರ್ಯಕ್ರಮನ ಯಾಕೆ ಮಾಡಬಾರ್ದು ಅಂತ ಅವರು ಹೇಳಿದ್ರು. ಆಗ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ನಾವು ರೂಪುರೇಷೆಗಳನ್ನು ಹಾಕೊಂಡಾಗ ನಮ್ಮ ತಂದೆಯವರೊಂದಿಗೆ ಒಡನಾಡಿಗಳಾಗಿದ್ದಂತಹ ಒಂದಷ್ಟು ಜನಕ್ಕೆ ನಾವು ಒಂದು ಅವರ ಹೆಸರಲ್ಲಿ ಒಂದು ಸಂಸ್ಮರಣಾರ್ಥವಾಗಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಈ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿಯನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆಲ್ಲ ನೀವೆಲ್ಲರೂ ಈ ದಿನ ಬಂದಿರೋದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಹಾಗೆಯೇ ಈಗ ನಮ್ಮ ಒಂದು ಕಾರ್ಯಕ್ರಮ ಅಂದ ಕೂಡಲೇ ಅದಕ್ಕೆ ನಾವು ಯಾರನ್ನ ಕರಿಬೇಕು, ಯಾರು ಮುಖ್ಯ ಅತಿಥಿ ಆಗಬೇಕು, ಯಾರಿಗೆ ಪ್ರಶಸ್ತಿ ಕೊಡಬೇಕು, ಎಲ್ಲರೂ ಕೂಡ ಬಂದೇ ಬರುತ್ತೆ. ನಮಗೂ ಕೂಡ ಹಾಗಿರಬೇಕು. ಆ ಥರ ನನ್ನ ಯೋಚನೆಗಳು ಬಂದಾಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನನಗೆ ಮೊದಲನೇ ಥಾಟ್ ಬಂದದ್ದೇ ಶ್ರೀಯುತ ರಾಜೀವ್ ಸರ್. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಪರಿಸರಿಕವಾಗಿ, ಎಲ್ಲ ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರು ಎಷ್ಟು ಸರಳ ರೀತಿಯಿಂದ ಎಷ್ಟೊಂದು ಮಾರ್ಗದರ್ಶಕತ್ವವನ್ನು ಕೊಡ್ತಾ ಬಂದಿದ್ದಾರೆ ಎಲ್ಲರೂ ಕೂಡ. ಅಂಥವರು ನಮ್ಮ ವೇದಿಕೆಗೆ ಬಂದಿರೋದು ಇವತ್ತು ಗಣ್ಯ ನಮ್ಮ ಒಂದು ಸಭೆಗೆ ಒಂದು ಸಂತೋಷ ತಂದಿದೆ. ಅವರಿಗೆ ನಾನು ಈ ದಿನ ಒಂದು ಗೌರವ ಸಮರ್ಪಣೆಯನ್ನ ತಮ್ಮೆಲ್ಲರ ಪರವಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸುಂದರೇಶ್ವರ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ತೀನಿ. ನಮ್ಮ ತಂದೆ, ನನ್ನ ಹಿರಿಯ ಅಕ್ಕ ಅನಂತಲಕ್ಷ್ಮಿ ಹಾಗೂ ನನ್ನ ಅಣ್ಣ ಗುರುಪ್ರಸಾದ್ ರವರು ಗೌರವ ಸಮರ್ಪಣೆಯನ್ನ ನಮ್ಮ ಸಂಸ್ಥೆಯ ಪರವಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮುಂದುವರಿಸ್ತಾ ಇದ್ದೇನೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿರುವಂತಹ ರಘುರಾಮ್ ವಾಜಪೇಯಿ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದಾರೆ. ಮುಂದೆ ನಮ್ಮ ವಿದ್ಯಾರ್ಥಿ ಕಾರ್ಯಕ್ರಮದಲ್ಲಿ ಅವರನ್ನ ಗೌರವ ಸಮರ್ಪಿಸಲಾಗುತ್ತದೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಿ.ಜೆ. ವಿಶ್ವನಾಥ್ ಅವರು, ಇವರು ಆಯುರ್ವೇದ ಪ್ರಾಧ್ಯಾಪಕರು. ಇವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ.
ಸ್ವಾಗತ. ಹಾಗೆಯೇ ಅಖಿಲ ಭಾರತ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಜಿಲ್ಲಾ ಸಮಿತಿಯಿಂದ ಬಹಳಷ್ಟು ಜನ ನನ್ನ ಸಹ ಸಾನ್ನಿಧ್ಯಗಳು ಬಂದಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನನ್ನ ಜೊತೆಗೂಡಿರುವಂತಹ ಎಲ್ಲ ಸಾಹಿತ್ಯ ಸಂಘಟನೆಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದ ಶ್ರೀಯುತ ಸುದರ್ಶನ್ ಅವರು ಬರ್ತಾ ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರು ಅಮೆರಿಕದಲ್ಲಿ ವೀರನಾಥನಿದ್ದಾರೆ, ಅವರ ಒಂದು ಸಂಬಂಧಿಯಾಗಿರ್ತಾರೆ. ದಯಮಾಡಿ ಆಸನವನ್ನು ಸ್ವೀಕರಿಸಬೇಕಾಗಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿರುವಂತಹ ರಾಮಕೃಷ್ಣ ನಗರದ ನಿವಾಸಿಗಳೆಲ್ಲರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನು ಕೊಡುತ್ತೇನೆ. ಹಾಗೆ ಶ್ರೀದೇವಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಹಾಗೂ ತಂಡದವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಹ ಈ ದಿನ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಅದರ ಜೊತೆಗೆ ಈ ದಿನ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹವರು ಸಹ ನಮ್ಮಲ್ಲಿದ್ದಾರೆ, ಅವರಿಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಕೊಳ್ಳೇಗಾಲದ DCF ಕಚೇರಿಯ ಸಿಬ್ಬಂದಿಯವರನ್ನು ನಾನು ನೆನಲೇಬೇಕು. ಯಾಕೆಂದ್ರೆ ನಮ್ಮ ತಂದೆಯವರ ಒಂದು ಈ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ನನಗೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟು ಹೇಗೆ ಮಾಡಬೇಕು, ಯಾರಿಗೆ ಆ ಥರ ಏನಿದೆ, ಫಾರ್ಮಾಲಿಟೀಸ್ ಏನಿದೆ, ನಾವು ಇಲಾಖೆಯವರಿಗೆ ಮಾಡಬೇಕಾಗಿರೋದ್ರಿಂದ ಕೆಲವೊಂದು ಫಾರ್ಮಾಲಿಟೀಸ್ನ ಮಾಡಬೇಕಾಗುತ್ತೆ. ಆ ಫಾರ್ಮಾಲಿಟೀಸ್ಗಳನ್ನೆಲ್ಲ ಹೇಗೆ ಮಾಡಬೇಕು ಏನು ಅನ್ನೋದನ್ನ ನನಗೆ ತುಂಬಾ ಸೂಕ್ಷ್ಮವಾಗಿ ಎಲ್ಲ ರೀತಿ ನಮಗೆ ಹೇಳ್ಕೊಟ್ಟಂತವ್ರು ನನಗೆ ಕೊಳ್ಳೇಗಾಲದ DCF ಕಚೇರಿಯವರು. ಆ ಕಚೇರಿಯ ಸಿಬ್ಬಂದಿಯ ಪರವಾಗಿ ಯಾರನ್ನೂ ಸಹ ನಾನು ಮೂಲತಃ ನೋಡೇ ಇಲ್ಲ, ಹಾಗಾಗಿ ಯಾರೆಲ್ಲ ಬಂದಿದ್ರು ಅವರಿಗೆಲ್ಲ ನಾನು ತುಂಬಾ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸಂಸ್ಥೆಯ ವತಿಯಿಂದ ಕೂಡ ಮಾಡ್ತಿರುವಂತಹ ವಿದ್ಯಾನಿಧಿ ಯೋಜನೆ, ಈ ಒಂದು ವಿದ್ಯಾನಿಧಿ ಯೋಜನೆ ಹಲವಾರು ಪ್ರಮುಖರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ನಾವು ಕೆಲವರನ್ನು ಗುರುತಿಸಿ ಇದನ್ನ ಗೌರವಿಸುವ ಒಂದು ಜವಾಬ್ದಾರಿ ಕೂಡ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ನಾರಾಯಣ್ ಸರ್ ಬಂದಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ RK ಮಂಜು ಅವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನೆರವೇರ್ತಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರಿ ಕಾರ್ಯಕ್ರಮ ಮುಂದುವರಿಸಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಧನ್ಯವಾದಗಳು. ಈಗ ನಾವು ಈ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ. ಗಣ್ಯರು ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಕಿರು ಮಾಹಿತಿಯನ್ನು ನೋಡಿ ನಂತರ ಪ್ರಶಸ್ತಿ ಪ್ರದಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಗೆ ಶ್ರೀಮತಿ ಯಾವ ಭಯನೂ ಇಲ್ಲ. ವೀರಪ್ಪನ ಗಲಾಟೆ ಇತ್ತು ಅಂದರೆ ಯಾವ ಭಯನೂ ಇದ್ದೇನೆ. ರಾತ್ರಿ ಹಗಲು ಎಲ್ಲ ಟೈಮಲ್ಲೂ ಕಾಡಲ್ಲಿ ಇರಬೇಕು, ಕಾಡಲ್ಲಿ ಸುತ್ತಾಡಬೇಕು ಅನ್ನೋದೇ ಅವ್ರ ಭಾರಿ ಇಚ್ಛೆ. ಅವ್ರ ಜೊತೆಗೆ ಹೋಗೋರು ಸಹ ಎಲ್ಲರೂ ಕರ್ಕೊಂಡು ಹೋಗ್ಬೇಕು, ರಾತ್ರಿ ಎಲ್ಲ ಕರ್ಕೊಂಡು ಹೋಗ್ಬೇಕು, ಕ್ಯಾಂಪ್ ಮಾಡಬೇಕು,
ಮತ್ತು ಪ್ಲಾಂಟೇಷನ್ ಮಾಡಬೇಕು, ಮತ್ತು ಎಲ್ಲಾದರೂ ಕೋಚಿಂಗ್ ಅಂತ ಆದಾಗ ವೀರಪ್ಪನ ಗಲಾಟೆ ಇತ್ತು. ಆ ಟೈಮಲ್ಲಿ ಕೋಚಿಂಗ್ ಅಂತ ಸೌಂಡು ಮತ್ತು ರೈಫಲ್ ಸೌಂಡ್ ಎಲ್ಲ ಬಂದಾಗ ಇವರು ನೈಟ್ ಹೋಗಿ ಮತ್ತು ರೇಸನ್ಗಳೆಲ್ಲ ಕಟ್ಕೊಂಡು ಹೋಗಿ ಕಾಡಲ್ಲಿ ಕ್ಯಾಂಪ್ ಮಾಡ್ಕೊಂಡು ಇರ್ತಿದ್ದಂಥವ್ರು ಸುಬ್ರಹ್ಮಣ್ಯ ಪಾರಿಸ್ರು. ಮತ್ತು ಅವರು ಪ್ಲಾಂಟೇಷನ್ಗಳಾಗಲಿ ಏನೇ ಆಗಲಿ ಅವರು ಮೇಡಮ್ ಹೇಳಿದಂಗೆ ಭಾರಿ ಸರಳ. ಅಲ್ಲಿ ಯಾರು ಏನು ಊಟ ತಿಂಡಿ ಮಾಡ್ತಾರೆ ಅದನ್ನೇ ತಿಂತಿದ್ರು. ಅವ್ರಿಗೋಸ್ಕರ ಬೇರೆ ಏನೋ ಮಾಡ್ಕೊಳ್ಬೇಕು ಅಂತ ಆ ಥರ ಭಾವನೆ ಯಾರಿಗೂ ಇರಲಿಲ್ಲ. ಎಲ್ಲರಿಗೂ ಒಟ್ಟಿಗೆ ಮಾಡ್ಕೊಂಡು ಎಲ್ಲರಿಗೂ. ಆಮೇಲೆ ಮಾದೇಶಪಟ್ಟಣದಲ್ಲಿ ಅವತ್ತು ನಮ್ಗೆ ಭಾಳ ಕಷ್ಟದ ದಿನಗಳು. ಅವಾಗ ಒಂದು ದಿನಕ್ಕೆ ಒಬ್ಬರು ಆಫೀಸರ್ ಅವ್ರಿಗೆ ಬರ್ತಾಯಿದ್ರು. ಅವ್ರಿಗೆ ಬಂದವ್ರಿಗೆ ವ್ಯವಸ್ಥೆ ಮಾಡಬೇಕು, SP ಸರ್ ಬಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಬೇಕು, DG ಸರ್ ಬಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ವೀರಪ್ಪನ ಗಲಾಟೆ ಜಾಸ್ತಿ ಇರೋದ್ರಿಂದ ಹೆಡ್ಕ್ವಾರ್ಟರ್ ಫಾರೆಸ್ಟು ನಮ್ಮ ಸುಬ್ರಹ್ಮಣ್ಯ ಫಾರೆಸ್ಟ್ ಆಗಿದ್ರು. ಅವಾಗ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡ್ರೆ ಕಷ್ಟ ಅಂತ ಏನು ಅನಿಸ್ಕೊಂಡಿಲ್ಲ. ಅವರು ಖುಷಿಯಾಗಿ ಎಲ್ಲರ ಜೊತೆಗೆ ಜೋಕ್ಸ್ ಮಾಡ್ಕೊಂಡೆ ಕೆಲಸ ಮಾಡ್ತಿದ್ದವರು. ಅವ್ರ ಜೊತೆಗೆ ಹೋಗೋರು ಸ್ವಲ್ಪ ಅನಿಸ್ತಿತ್ತು, ಇನ್ನೇನಪ್ಪ ಇಷ್ಟೊತ್ತಲ್ಲಿ ಹೋಗ್ಬೇಕಲ್ಲ ಅಂತ. ಆದರೂ ಇವರು ಎಲ್ಲರಿಗೂ ಖುಷಿ ಮಾಡಿ ಕರ್ಕೊಂಡು ಹೋಗಿ ಕಾಡಲ್ಲಿ ಕ್ಯಾಂಪ್ ಮಾಡಿ ಮತ್ತು ಅವ್ರ ಕೆಲಸ ಕಾರ್ಯಗಳನ್ನ ಪಕ್ಕ ಒಂದು ನಿರ್ವಹಿಸ್ಕೊಂಡು ಬಂದಂಥವ್ರು ಸುಬ್ರಹ್ಮಣ್ಯ ಫಾರೆಸ್ಟು. ನಾವು ಇವರು ಗಾಯತ್ರಿ ಮೇಡಮ್ ಇರೋಲ್ಲ, ಅವಾಗ ಅವರು ಅಲ್ಲಿ ಓದ್ತಾಯಿದ್ರು. ಮತ್ತು ಅವರು ಮಗ ಎಲ್ಲ ಅಲ್ಲೇ ಫ್ಯಾಮಿಲಿ ಇಟ್ಕೊಂಡು, ಅಷ್ಟು ಗಲಾಟೆನೂ ಅಲ್ಲೇ ಫ್ಯಾಮಿಲಿ ಇಟ್ಕೊಂಡು ಅಲ್ಲೇ ಇದ್ದರು. ನಾವು ಆಮೇಲೆ ಆನಂತರ ನಾವು ಅಲ್ಲಿಂದ ಇಲ್ಲಿಂದಲೇ ನಾವು ಬಳೆಗಾಲ ಡಿವಿಷನಲ್ಲಿ ಇದ್ದೀವಿ. ನಾನು P. ಶ್ರೀನಿವಾಸ ಹತ್ರ ಡ್ರೈವರಾಗಿ ಹೋದೆ ಸರ್. ಅಲ್ಲಿಂದ P. ಶ್ರೀನಿವಾಸ ಹತ್ರ STF ಹೋದ. ಅಲ್ಲಿ STF ಕೆಲಸದಿಂದ ಅಲ್ಲೇ ಇಟ್ಕೊಂಡು ಬಂದೆ ಸರ್. ಆ ನಂತರ ನನಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ 7 ಕೋಟಿ ಸರ್ ಬಂತಿದ್ರು. ಅವರು ಮುಖ್ಯಮಂತ್ರಿ ಚಿನ್ನದ ಪದಕ ಕೊಡಿಸಿದ್ರು. ಅದಕ್ಕೂ ಮೊದಲೇ ಸುಮಾರು ಪುಸ್ತಕ ಸರ್ ಬಂದಿದ್ರು ಸರ್. ಅವಾಗ ಒಂದು 4 ಜೊತೆ ಆನೆ ಕೊಂಬಿಡಿಯಕ್ಕೆ ಹೋದಾಗ ಸರ್ ಅವರು ಭಾರತ ಸರ್ಕಾರದಿಂದ 1,000 ರೂಪಾಯಿ ಚೆಕ್ಕು ಮತ್ತು ಒಂದು ಪ್ರಶಸ್ತಿ ಕೊಡ್ತಿದ್ರು ಸರ್ ಅವರು. ಮತ್ತು ನಮ್ಮ ಜಾವೀದ್ ಸಾಹೇಬ್ ಅಂತ ಇದ್ರು ಸರ್, ಮೊಹಮ್ಮದ್ ಜಾವೀದ್ ಮಮತಾಜ್ ಅಂತ. ಅವ್ರು ಗಿಡ ಬೆಳೆಸೋದ್ರ ಬಗ್ಗೆ ಸ್ವಲ್ಪ ಭಾಳ ಇಷ್ಟ ಇತ್ತು. ನನಗೆ ಹೇಳ್ತಿದ್ರು ಸರ್ ಅವರು, ನಾವು ಡ್ರೈವರ್ ಕೆಲಸ ಮಾಡಿದ್ರು, ಡ್ರೈವರ್ ಕೆಲಸನೇ ಮಾಡ್ತಿದ್ವಿ. ಎಲ್ಲ ಕೆಲಸಕ್ಕೂ ನಾವು ಆ ಗಿಡ ಬೆಳೆಸೋದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಾಡ್ತಿದ್ದಕ್ಕೆ ಅವರು ಒಂದು ಪ್ರಶಸ್ತಿನ ಕೊಡ್ತಿದ್ರು ಸರ್. ಈ ಥರ ನಾವು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ನಮಗೆ ಭಾಳಷ್ಟು ಪ್ರಶಸ್ತಿಗಳು ಸಿಕ್ಕಿದೆ ಸರ್. ಬಟ್ ಒಂದೇನಪ್ಪ ಅಂದರೆ ನಮ್ಮ ನಿಯತ್ತಾಗಿ ನಾವು ಏನು ಮಾಡ್ತೀವಿ ಅದಕ್ಕೆ ಪರಮಾತ್ಮನೇ ಈ ಪ್ರಶಸ್ತಿಗಳಿಗೆ ದಾರಿ ಕೊಡ್ತಾನೆ ಅಂತ ನಾನು ಅನ್ಕೊಳ್ತೀನಿ. ನನಗೆ ಮಾತಾಡೋಕ್ಕೆ ಇಷ್ಟು ಟೈಮ್ ಕೊಟ್ಟೋಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಈಗ ನಮ್ಮ ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ಬಸವರಾಜ್ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿ ಪುರಸ್ಕೃತರಾದಂತಹ K. ರಾಮು, H. ರಾಮು ಹಾಗೂ ಮಂಜುನಾಥ್ ಹಾಗೂ ಅವರ ಎಲ್ಲ ಕುಟುಂಬಸ್ಥರೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಗಣ್ಯರೇ, ಬಹಳಷ್ಟು ಬಾರಿ ಅರಣ್ಯ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಹೊರಗಿನ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು, ನಾನು ಮೂಲತಃ ನನ್ನ ಪಶುವೈದ್ಯ, ಈ ಪಶು ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತಿದೆ, unseen they cry, unheard they suffer, unheard they cry, unseen they suffer, in love, in agony they linger, in suffering they die ಅಂತ. ಅಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ ಯಾರ ಕಣ್ಣಿಗೂ ಕಾಣಿಸಲ್ಲ, ಅವರ ನೋವು ಯಾರ ಕಿವಿಗೂ ಕೇಳಿಸಲ್ಲ. ಅಂತಹದೇ ನೋವಿನಲ್ಲಿ ಬಹಳಷ್ಟು ಬಾರಿ ಅವರು ಲೈನ್ ಆಫ್ ಡ್ಯೂಟಿಯಲ್ಲಿ ತಮ್ಮ ಕರ್ತವ್ಯದ ಒಂದು ಅವಧಿಯಲ್ಲಿ ಪ್ರಾಣವನ್ನು ತೆತ್ತಂತಹ ಉದಾಹರಣೆಗಳು, ಹುತಾತ್ಮರಾದಂತಹ ಉದಾಹರಣೆಗಳು ಬಹಳಷ್ಟು ಇರ್ತದೆ. ಆದ್ರೆ ಅದು ಯಾವುದು ಕೂಡ ಹೊರಗಿನ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಬಹಳಷ್ಟು ಬಾರಿ ನಾವು ಸಿನಿಕರಾಗಿ ಮಾತಾಡ್ತಾ ಇರುವಾಗ ಹೇಳ್ತೇವೆ, ಹಿಂದೆ ಡೈನೋಸಾರ್ ಇತ್ತು, ಅದು ಇವತ್ತಿಲ್ಲ, ಪ್ರಪಂಚಕ್ಕೆ ಯಾವುದು ವ್ಯತ್ಯಾಸ ಆಗಿಲ್ಲ, ಹಿಂದೆನೂ ನಡೀತಾ ಇತ್ತು ಭೂಮಿ, ಅದೇ ರೀತಿ ಇವತ್ತು ಕೂಡ ನಡೀತಾ ಇದೆ ಅಂತ. ಒಂದು ಹುಲಿಯನ್ನ ನಾವು ಯಾಕೆ ಸಂರಕ್ಷಣೆ ಮಾಡಬೇಕು, ಒಂದು ಮರವನ್ನ ನಾವು ಯಾಕೆ ಸಂರಕ್ಷಣೆ ಮಾಡಬೇಕು, ಒಂದು ಹದ್ದನ್ನ ಯಾಕೆ ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳುವಾಗ ಈ ತರದ ಸಿನಿಕತನದ ಉದಾಹರಣೆಗಳನ್ನ ನಾವು ಕೊಡ್ತೇವೆ. ಒಂದು ಸಣ್ಣ ಉದಾಹರಣೆ ನಮ್ಮ ಕಣ್ಮುಂದೆ, ನಮ್ಮ ಪೀಳಿಗೆ ಅನುಭವಿಸಿದ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಯಾಕೆ ನಾವು ಸಂರಕ್ಷಣೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೆ ಒಂದು ಮನವರಿಕೆ ಮಾಡೋ ನಿಟ್ಟಿನಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಪ್ರಾಯಶಃ 1990ರಿಂದ ಈಚೆಗೆ ನಾವೆಲ್ಲ ಗಮನಿಸ್ತಿರೋ ಹಾಗೆ ರಣಹದ್ದುಗಳ ಸಂತತಿಯಲ್ಲಿ ಬಹಳ
ಗಣನೀಯವಾಗಿ ಸಂತತಿ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಯಾವ್ದಾದ್ರು ಒಂದು ಸತ್ತಂತಹ ಶವವನ್ನು ನಾವು ನೋಡಿದ್ರೆ ಅಲ್ಲಿ ಸತ್ತಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದ್ದಿದ್ದು ಮೇಲೆ ಹಾರಾಡ್ತಕ್ಕಂಥ ಹದ್ದುಗಳಿಂದ. ರಣ ಹದ್ದುಗಳು, ವಿಶೇಷವಾಗಿ ವಲ್ಚರ್ಸ್ ಅಂತ ಏನ್ ಹೇಳ್ತೇವೆ, ಅವುಗಳ ಸಂತತಿಯಲ್ಲಿ ಆಲ್ಮೋಸ್ಟ್ 98% ಈ ಏಷ್ಯಾ ಖಂಡದಲ್ಲಿ 7 ಪ್ರಭೇದದ 7 ಜಾತಿಯ ಈ ರೀತಿ ಇವು ಕಾಣಿಸ್ತದೆ, ವಲ್ಚರ್ಸ್ ಕಾಣಿಸ್ತದೆ. ಅದರಲ್ಲಿ 5 ಪ್ರಭೇದಗಳ ಸಂಖ್ಯೆಯಲ್ಲಿ 98% ಡಿಕ್ಲೈನ್ ಆಗಿದೆ, 98% ನಶಿಸಿ ಹೋಗಿದೆ. ಉಳಿದಿರ್ತಕ್ಕಂಥದ್ದು ಬರೀ ಕೇವಲ 2%. ಇದರಿಂದ ಯಾವ ರೀತಿ ನಮ್ಮ ಪಬ್ಲಿಕ್ ಹೆಲ್ತ್ ಮೇಲೆ, ಸಾಮೂಹಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಯಾವ ರೀತಿ ಮಾನವ ವನ್ಯಪ್ರಾಣಿ ಸಂಘರ್ಷ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ತಗೊಳ್ತೇನೆ. ಮೊದಲು ಯಾವುದೇ ಸತ್ತಂತಹ ಪ್ರಾಣಿಯನ್ನು ನಾವು ಬಿಸಾಡಿದ್ರೆ ಅದನ್ನ ಉಚಿತವಾಗಿ ಈ ರಣಹದ್ದುಗಳು ಕ್ಲೀನ್ ಮಾಡ್ತಾ ಇದ್ವು. ಅವನ್ನ ಅದಕ್ಕೆ ಸ್ಕ್ಯಾವೆಂಜರ್ಸ್ ಅಥವಾ ಎನ್ವಿರಾನ್ಮೆಂಟಲ್ ಕ್ಲೆನ್ಸರ್ಸ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಅವು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸ್ತಾ ಇದ್ವು. ಇದರಿಂದ ಯಾವುದೇ ರೀತಿ ಅಂಟು ಜಾಡ್ಯಗಳು, ಕಾಯಿಲೆಗಳು, ಸಾಂಕ್ರಾಮಿಕ ರೋಗಗಳು ಹರಡದೇ ಇರೋ ರೀತಿಯಲ್ಲಿ ಈ ಸತ್ತಂತ ಪ್ರಾಣಿಗಳನ್ನ ನಾವು ಕನ್ಸ್ಯೂಮ್ ಮಾಡಿ ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಸ್ತಾ ಇದ್ವು. ಯಾವಾಗ ಇವುಗಳ ಸಂತತಿಯಲ್ಲಿ ಕಡಿಮೆ ಆಗ್ತಾ ಬಂತು, ಇದು ಈ ಸತ್ತಂತಹ ಪ್ರಾಣಿಗಳ ದೇಹವನ್ನ ಅವಲಂಬಿಸಿ ನಾಯಿಗಳು ಇದನ್ನ ಫೀಡ್ ಮಾಡಲಿಕ್ಕೆ ಶುರು ಮಾಡ್ತವೆ. ಇದರಿಂದ ಏನಾಯ್ತು, ನಾಯಿಗಳಿಗೆ ಯಥೇಚ್ಛವಾಗಿ ನ್ಯೂಟ್ರಿಷಿಯಸ್, ಪೋಷಕಾಂಶ ಭರಿತವಾದಂತಹ ಆಹಾರ ಯಥೇಚ್ಛವಾಗಿ ಸಿಗಲಿಕ್ಕೆ ಶುರುವಾಯಿತು. ಇದರಿಂದಾಗಿ ನಾಯಿಗಳ ಸಂತತಿಯಲ್ಲಿ ಗಣನೀಯವಾಗಿ ಹೆಚ್ಚಳ ಆಗಿದೆ. ಇವತ್ತು ಬಹಳಷ್ಟು ಬಾರಿ ನಾವು ನೋಡ್ತೀವಿ, ಆ ಮಗು ಮೇಲೆ ನಾಯಿಗಳು ಅಟ್ಯಾಕ್ ಮಾಡ್ತು. ಇಂಥ ವಯಸ್ಸಾದವ್ರ ಮೇಲೆ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇರ್ತೀವಿ, ವಯಸ್ಸಾದವ್ರ ಮೇಲೆ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದೆ. ಹಾಡು ಹಗಲೇ ನಾಯಿಗಳು ಗುಂಪು ಕಟ್ಕೊಂಡು ಬೇಟೆಯಾಡ್ತಂತ ಮಕ್ಕಳನ್ನ ಬೇಟೆಯಾಡ್ತಂತ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಒಂದು ಅದರಲ್ಲಿ ಅವುಗಳ ನಡವಳಿಕೆಯಲ್ಲಿ, ಅವುಗಳ ಬಿಹೇವಿಯರ್ ಅಲ್ಲಿ ಒಂದು ಚೇಂಜ್ ಆಗ್ತಾ ಇದೆ, ಯಥೇಚ್ಛವಾಗಿ ಸಿಗ್ತಕ್ಕಂತಹ ಒಂದು ನ್ಯೂಟ್ರಿಷಿಯಸ್ ಫುಡ್ ಇಂದಾಗಿ. ಎರಡನೇದು, ಅವುಗಳ ಸಂತತಿಯಲ್ಲೂ ಕೂಡ ಗಣನೀಯವಾದಂತಹ ಹೆಚ್ಚಳವಾಗ್ತಾ ಇದೆ. ಇದರಿಂದಾಗಿ ಪಬ್ಲಿಕ್ ಹೆಲ್ತ್ ಹಜಾರ್ಡ್ ಯಾವ ರೀತಿ ಆಗ್ತಾ ಇದೆ. ಒಂದು ರೇಬಿಸ್ ಕಾಯಿಲೆ, ನಾವೆಲ್ಲ ಹೇಳ್ತೀವಿ ಉಚ್ಚನಾಯಿ ರೋಗ ಅಂತೇಳಿ. ರೇಬಿಸ್ ಕಾಯಿಲೆ 1990ರಿಂದ ಈಚೆಗೆ 4 ಪಟ್ಟು ಜಾಸ್ತಿ ಆಗಿದೆ ಭಾರತ ಉಪಖಂಡದಲ್ಲಿ. 4 ಪಟ್ಟು ಅಂದ್ರೆ ಮುಂಚೆ ವಾರ್ಷಿಕವಾಗಿ 10,000 ಜನ ರೇಬಿಸ್ನಿಂದ ಸಾಯ್ತಾ ಇದ್ರು, ಇವತ್ತು 40,000 ಜನ ಸಾಯ್ತಾ ಇದ್ದಾರೆ. ಎರಡನೇದಾಗಿ, ನಾವು ಬಹಳಷ್ಟು ಬಾರಿ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಅಲ್ಲಿ ಚಿರತೆ ಬಂತು, ಇಲ್ಲಿ ಚಿರತೆ ದಾಳಿ ಮಾಡ್ತು, ಇದು ನಮ್ಮ ಜಾನುವಾರುಗಳ ಮೇಲೆ ಅಟ್ಯಾಕ್ ಮಾಡ್ತು ಅಂತೇಳಿ. ಈ ಚಿರತೆಗಳು ಯಾಕೆ ಮಾನವ ವಸತಿ ಪ್ರದೇಶಗಳಿಗೆ ಬರ್ತಾ ಇದೆ? ಸುಲಭವಾಗಿ ಸಿಗ್ತಕ್ಕಂತಹ ಬೇಟೆ ಪ್ರಾಣಿಗಳಾದಂತಹ ನಾಯಿಗಳನ್ನ, ವಿಶೇಷವಾಗಿ ನಾಯಿಗಳ ಸಂತತಿಯಲ್ಲಿ ಹೆಚ್ಚಾಗಿದೆ. ಈ ನಾಯಿ ಸುಲಭವಾಗಿ ಚಿರತೆಗಳಿಗೆ ಬೇಟೆ ಪ್ರಾಣಿಯಾಗಿ ಸಿಗ್ತಾ ಇದೆ. ಇದನ್ನ ಹರಿಸಿಕೊಂಡು ಚಿರತೆಗಳು ಕೂಡ ಮಾನವ ವಸತಿ ಪ್ರದೇಶಗಳಿಗೆ, ಹ್ಯೂಮನ್ ಹ್ಯಾಬಿಟೇಷನ್ಗಳಿಗೆ ಬರ್ತಾ ಇದೆ. ಈ ರೀತಿ ನಾವು ನಮಗೆ ಗೊತ್ತಿಲ್ಲದೇನೆ ಈ ಆಹಾರ ಸರಪಳಿಯಲ್ಲಿ, ಆ ಫುಡ್ ವೆಬ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಆದಂತ ಒಂದು ಸಣ್ಣ ಬದಲಾವಣೆಯಿಂದ ನಮಗೆ ಗೊತ್ತಿಲ್ಲದೇನೆ ಈ ರೀತಿಯ ಒಂದು ಸಂಕಷ್ಟಗಳಿಗೆ ನಮ್ಮನ್ನು ನಾವು ಈಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಯಾವ ಒಂದು ಕಾಯಕನು ಸಣ್ಣದು ಅಲ್ಲ, ದೊಡ್ಡದು ಅಲ್ಲ. ಈಗ ಅರಣ್ಯ ಇಲಾಖೆ ಮಾಡ್ತಕ್ಕಂಥ ಒಂದು ಕೆಲಸ ಏನಿರ್ಬೋದು, ಈ ತರದ ನಶಿಸಿ ಹೋಗಬಹುದಾದಂತಹ ಸಂತತಿಗಳನ್ನ, ಪ್ರಾಣಿಗಳನ್ನ, ವನ್ಯ ಪ್ರಾಣಿಗಳನ್ನ ವಿಶೇಷವಾಗಿ ಸಂರಕ್ಷಿಸಿ ಅಲ್ಟಿಮೇಟ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತೆ ಹ್ಯೂಮನ್ ವೆಲ್ಫೇರ್ ಏನಿದೆ ಅದಕ್ಕೆ ನೇರವಾಗಿ ಪರೋಕ್ಷವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇಂತಹವರನ್ನ ಗುರುತಿಸಿ, ವಿಶೇಷವಾಗಿ ನನಗೆ ಬಹಳ ಇಷ್ಟ ಆಗಿದ್ದು, ಒಬ್ಬ ವಾಹನ ಚಾಲಕರು ಕೂಡ ಏನಂತಂದ್ರೆ, ನಾವು ಸರಿಯಾದ ಸಮಯಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು ತಲುಪಿ ಅಲ್ಲಿ ಏನು ಪ್ರೊಟೆಕ್ಷನ್ ಕೆಲಸ ಮಾಡ್ಬೇಕಾಗುತ್ತೆ, ಸಂರಕ್ಷಣೆ ಕೆಲಸ ಮಾಡ್ಬೇಕಾಗುತ್ತೆ. ಅದರಲ್ಲಿ ಒಬ್ಬ ವಾಹನ ಚಾಲಕರು ಕೂಡ ಅಷ್ಟೇ ಮುಖ್ಯ ಆಗ್ತಾನೆ, ಒಬ್ಬ ಫಾರೆಸ್ಟ್ ಗಾರ್ಡ್ ಅಷ್ಟೇ ಮುಖ್ಯ ಆಗ್ತಾರೆ, ಒಬ್ಬ DCF ಕೂಡ ಅಷ್ಟೇ ಮುಖ್ಯ ಆಗ್ತಾರೆ, ಒಬ್ಬ ಫಾರೆಸ್ಟರ್ DRF ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರನ್ನ ಗುರುತಿಸಿ ಸಖಿ ಸೂರ್ಯ ಫೌಂಡೇಶನ್ ಅವರು ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನ ಮಾಡಿ, ಅವರಿಗೆ ವಿಶೇಷವಾಗಿ ಅವರ ಬಹಳಷ್ಟು ಬಾರಿ ಅವರ ಕುಟುಂಬಸ್ಥರು ಅನ್ಕೊಳ್ತಿರ್ತಾರೆ, ನಾವು ಯಾವಾಗಲೂ ನಮ್ಮ ಜೀವನ ಪೂರ್ತಿ ಕಾಡಲ್ಲೇ ಕಳೆದು ಬಿಟ್ಟಿರ್ತೀವಿ ಅಂತೇಳಿ. ನಮಗೆ ನಾನು ಸರ್ವಿಸ್ ಜಾಯ್ನ್ ಆದಾಗ ಒಂದು ಮಾತನ್ನ ಹೇಳ್ತಾ ಇದ್ರು, ವಾಟ್ ಪೀಪಲ್ ಆರ್ ಪೇಯಿಂಗ್ ಟು ಎಕ್ಸ್ಪೀರಿಯನ್ಸ್ ಯು ವಿಲ್ ಬಿ ಪೇಡ್ ಟು ಎಕ್ಸ್ಪೀರಿಯನ್ಸ್ ಅಂತ. ಅಂದ್ರೆ ಯಾವಾಗ ಈಗ ನಾವು ಬಹಳಷ್ಟು ಬಾರಿ ನೋಡ್ತಾ ಇರ್ತೀವಿ, ಸುಮಾರಷ್ಟು ಈ ವಿಶೇಷವಾಗಿ ವನ್ಯಪ್ರಾಣಿ ಸಂರಕ್ಷಣಾ ಧಾಮಗಳೇನಿದ್ದಾವೆ, ವನ್ಯಜೀವಿ ಸಂರಕ್ಷಣಾ ಧಾಮಗಳು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್ಸ್, ಅವುಗಳಿಗೆ ಒಂದೆರಡು ದಿನ ರಜೆ ಬಂತು ಅಂತಂದ್ರೆ ಬೆಂಗಳೂರು ಎಲ್ಲ ಸಿಟಿಗಳಿಂದ ಬಹಳಷ್ಟು ಜನ ಸಫಾರಿ ಬರ್ತಕ್ಕಂಥದ್ದು, ಟೂರ್ ಬರ್ತಕ್ಕಂಥದ್ದು. ಅಂದ್ರೆ ದೇ ಆರ್ ಆಲ್ ಪೇಯಿಂಗ್ ಫಾರ್ ಇಟ್. ಆ ಒಂದು ಅನುಭವವನ್ನ ಪಡ್ಕೊಳ್ಳಿಕ್ಕೋಸ್ಕರ ಅವರು
ಅವ್ರು ಸ್ವಂತ ಖರ್ಚನ್ನು ಮಾಡ್ಕೊಂಡು ಬರ್ತಾರೆ. ಆದ್ರೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಅದಕ್ಕೆ ಅಂತ ಸಂಬಳ ತಗೊಂಡು ಆ ಕೆಲಸವನ್ನ ಮಾಡ್ತಾರೆ. ಅಂತಂದ್ರೆ ಬರೀ ಅವರು ಎಂಜಾಯ್ ಮಾಡ್ತಾರೆ ಅಂತಲ್ಲ, ಆ ತರದ ಒಂದು ಮನೋಭಾವ ನಮ್ಮಲ್ಲಿ ಬರಬೇಕು ಅಂತ ಹೇಳಿ ನಮ್ಗೆ ತರಬೇತಿ ಹೇಳ್ತಾ ಇದ್ರು. ಪ್ರಾಯಶಃ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಬಹುತೇಕ 99% ಎಲ್ಲರೂ ಕೂಡ ಈ ತರದ ಅನುಭವಗಳನ್ನ ರೂಢಿಸ್ಕೊಳ್ತಾ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಸೇವೆಯನ್ನ ಮಾಡಿದ್ದಾರೆ. ಹಾಗಾಗಿ ಪ್ರಾಯಶಃ ಕರ್ನಾಟಕ ಅರಣ್ಯ ಇಲಾಖೆಗೆ ರಾಷ್ಟ್ರ ಮಟ್ಟದಲ್ಲಿನೇ ಅತ್ಯಂತ ಒಳ್ಳೆ ಹೆಸರಿದೆ. ವಿಶೇಷವಾಗಿ ನಾವು ರಾಷ್ಟ್ರದಲ್ಲಿನೇ ಅತಿ ಹೆಚ್ಚು ಆನೆಗಳನ್ನ ಹೊಂದಿರತಕ್ಕಂಥದ್ದು. 25,000 ಆನೆಗಳು ಭಾರತದಲ್ಲಿದ್ರೆ 6,000ಕ್ಕೂ ಹೆಚ್ಚು ಆನೆಗಳು ನಮ್ಮ ಕರ್ನಾಟಕ ಒಂದರಲ್ಲೇ ಇದೆ. 2,600 ಹುಲಿಗಳು ರಾಷ್ಟ್ರದಲ್ಲಿದ್ರೆ 563 ಹುಲಿಗಳು ಕರ್ನಾಟಕದಲ್ಲಿದೆ. ಅದರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಇದೆಲ್ಲ ಸಾಧನೆ ಈ ತರದ ಮುಂಚೂಣಿ ಸಿಬ್ಬಂದಿಗಳು ಅಂತ ನಾವೇನ್ ಹೇಳ್ತೀವಿ, ಫ್ರಂಟ್ ಲೈನ್ ಸ್ಟಾಫ್ಸ್, ಅವರ ಎಲ್ಲರ ಡೆಡಿಕೇಶನ್, ಅವರ ಕುಟುಂಬದವರ ಒಂದು ತ್ಯಾಗ, ಅದರಿಂದಾಗಿ ಸಾಧ್ಯ ಆಗಿದೆ ಅಂತ ಭಾವಿಸ್ತಾ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಭಗವಂತ ಸಖಿ ಫೌಂಡೇಶನ್ ಅವರಿಗೆ ಶಕ್ತಿಯನ್ನ ನೀಡಲಿ ಅಂತ ಆಶಿಸ್ತಾ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನ 2 ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಈಗ ಮಾತೃವಂದನಾ ಕಾರ್ಯಕ್ರಮ. ಸುಬ್ರಹ್ಮಣ್ಯರವರ ಧರ್ಮಪತ್ನಿಯಾದ ಶ್ರೀಮತಿ ಶಾಂತಾ ಲಕ್ಷ್ಮಿ ಅವರಿಗೆ ಅವರ ಮಕ್ಕಳು ಜೊತೆಗೂಡಬೇಕೆಂದು ಕೇಳಿಕೊಳ್ಳುತ್ತೇನೆ. भवति शतायुः पुरुषः पुरुषः शतायुः भवति शतायुः पुरुषः शतायुः पुरुषः पुरुषः शतायुः शतायुः पुरुषः शतेन्द्रियः शतेन्द्रियः पुरुषः शतेन्द्रियः शतेन्द्रियः पुरुषः पुरुषः शतेन्द्रिय आयुष्यायुषि शतेन्द्रियः पुरुषः पुरुषः शतेन्द्रिय आयुषि शतेन्द्रिय आयुष्यायुषि शतेन्द्रिय शतेन्द्रिय आयुष्येवैवायुषि शतेन्द्रिय शतेन्द्रिय आयुष्येव शतेन्द्रिय इति शता इन्द्रियः आयुष्येवैवायुष्यायुष्येवेन्द्रिय इन्द्रिय एवायुष्यायुष्येवेन्द्रिये एवेन्द्रिय ಹಳೆಯದನ್ನೆಲ್ಲ ಗ್ಯಾಪ್ಸಿ ನನ್ನ ಮಗಳು ಸುಂದರೇಶ ಗಾಯತ್ರಿ ಇಬ್ಬರು ಎಲ್ಲವೂ ಗ್ಯಾಪ್ಸ್ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಥ್ಯಾಂಕ್ಸ್. ನಾವು ಎಲ್ಲರೂ ದೇವರು ಅವರು ಚೆನ್ನಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ದೇವ್ರ ಕಾರ್ಯ ಅಂತೇಳಿ ಕೆಲಸ ಮಾಡ್ತಾಯಿದ್ರು. ಅದೇ ಥರ ಈಗಿನ ಫಾರೆಸ್ಟ್ ಕೆಲಸ ಮಾಡೋರು ಕೂಡ ಚೆನ್ನಾಗಿ ಅದೇ ಶ್ರದ್ಧೆಯಿಂದ ಕೆಲಸಗಳನ್ನ ಮಾಡಬೇಕು. ಪ್ರಾಣಿಗಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಬೇಕು. ವನದೇವತೆ ಚೆನ್ನಾಗಿ ನೋಡ್ಕೊಳ್ಬೇಕು. ದೇವತೆನ ನಮ್ಮಗಳಿಗೆ ತುಂಬ ಧನ್ಯವಾದಗಳು ವನದೇವತೆಗೆ. ಅಷ್ಟೇ. ಪ್ರಸಾದ್ ಹಾಗೂ ಸೊಸೆ ಶ್ರೀಮತಿ ಸುಮಾ ಗುರುಪ್ರಸಾದ್ ಅವರು ನೆನಪಿನ ಕಾಣಿಕೆ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊಮ್ಮಕ್ಕಳಾದ ಶ್ರೀಮತಿ ಸ್ನೇಹಶ್ರೀ ಹಾಗೂ ಶ್ರೀ ಅಜಯ್ ಸಿಂಹಾರವರಿಗೆ ನೆನಪಿನ ಕಾಣಿಕೆ. ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ ಮೈಸೂರು ಇವರ
ಮೊದಲನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ನಿವೃತ್ತ ಅರಣ್ಯಾಧಿಕಾರಿಗಳಾದಂಥ ದಿವಂಗತ ಎನ್ ಸುಬ್ರಹ್ಮಣ್ಯ ಸ್ಮರಣಾರ್ಥ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರು, ಸದಾಕಾಲ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಘುರಾಮ್ಜಿರವರೇ, ಹಿರಿಯರು, ನಿವೃತ್ತರಾದರೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಸಮಾಜದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವಿಶ್ವನಾಥರವರೇ, ಈ ಕಾರ್ಯಕ್ರಮವನ್ನು ಬಹಳ ವಿರಳದಲ್ಲಿ ವಿರಳವಾದ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅವರ ತಂದೆ ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಆ ಇಲಾಖೆ ಕಷ್ಟ ಕಾರ್ಪಣ್ಯಗಳೇನು, ಹೇಗಿತ್ತು ಅನ್ನುವಂಥ ವಿಚಾರವನ್ನು ಮನನ ಮಾಡಿಕೊಂಡ್ರು. ಅವರೊಂದಿಗೆ ಇದೇ ರೀತಿ ಕಾಯಕದಲ್ಲಿ ತೊಡಗಿದಂಥ ಇಲಾಖೆಯ ನಿವೃತ್ತರು ಮತ್ತು ನಿವೃತ್ತ ನೌಕರರು ಮತ್ತು ಇನ್ನೂ ಕೆಲಸದಲ್ಲಿರ್ತಕ್ಕಂಥ ಕೆಲವು ನೌಕರರಿಗೆ ಇವತ್ತು ಈ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿಯನ್ನು ನೀಡುವಂಥ ಒಂದು ವಿಶೇಷ ಆಲೋಚನೆ ಮಾಡಿದಂಥ ಗಾಯತ್ರಿ ಸುಂದರೇಶ್ ಅವರೇ ಮತ್ತು ಇದಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಸುಂದರೇಶ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮೈಸೂರಿನಲ್ಲಿರುವ ನಾಗರಿಕರೇ, ನಾನು ವಿರಳ ಮತ್ತು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೆ. ನಾವು ಸಾಮಾಜಿಕ ಜೀವನದಲ್ಲಿ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಸ್ಥಳದ ತುಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದನ್ನ ನೋಡಿದ್ದೀವಿ. ಆದರೆ ಅರಣ್ಯ ಕಾಯಕ ಯೋಗಿ ಪ್ರಶಸ್ತಿ ಅನ್ನುವಂಥದ್ದು ನಾವು ಇಲಾಖೆ ಒಳಗಡೆ ಸರ್ಕಾರ ಕೊಡುವಂಥದ್ದು ಇರಬಹುದು, ಇದೆ. ಆದರೆ ನಮ್ಮೂರಿನಲ್ಲಿ ನಾವು ಕಂಡಂಥ ಒಂದು ಅಪರೂಪದ ಕಾರ್ಯಕ್ರಮ ಆದ್ದರಿಂದ ಇದೊಂದು ವಿರಳವಾದಂಥ ಕಾರ್ಯಕ್ರಮ. ನಾನು ಅವರ ತಂದೆಯ ಸಹಪಾಠಿಗಳು ಇಲ್ಲಿ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಸನ್ನಿವೇಶದಲ್ಲಿ ಅವರನ್ನೆಲ್ಲರನ್ನು, ಹಿರಿಯರನ್ನೆಲ್ಲರನ್ನು ನೋಡುವಂಥ ಸನ್ನಿವೇಶದಲ್ಲಿ ನನ್ನ ಮನಸ್ಸೊಳಗೆ ಅನಿಸ್ತಾ ಇತ್ತು, ನಾವು ಸದಾಕಾಲ ಒಂದು ಪದ ನಾವು ಮನೆಯೊಳಗೆ ಆಡ್ತಾ ಇರ್ತೀವಿ. ಯಾರು ಒಬ್ಬರಿದ್ದು ಏನೋ ಹೇಳ್ತಾ ಇದ್ರು, ಯಾರು ಕೇಳಿದ್ರು ಅರಣ್ಯ ರೋದನ ಅಂತ ಹೇಳ್ತಾ ಇರ್ತೀವಿ. ನಿರಂತರವಾಗಿ ಅರಣ್ಯ ರೋಧನದೊಂದಿಗೆ ತಮ್ಮ ವೃತ್ತಿಯನ್ನು ಮಾಡಬೇಕಾದಂಥವರು ಅರಣ್ಯ ಇಲಾಖೆಯವರು. ಮನುಷ್ಯ ಸಂಘಜೀವಿ, ಮನುಷ್ಯನಿಗೆ ಗುಂಪಲ್ಲಿ ಬದುಕಿ ತಾನು ತನ್ನ ಬದುಕನ್ನು ಕಟ್ಟಿದಂಥವರು. ಇವರು ಈ ಪ್ರಕೃತಿಯ ರಕ್ಷಣೆಯ ಕಾಯಕದ ದೃಷ್ಟಿಯಲ್ಲಿ ತಮ್ಮ ಜವಾಬ್ದಾರಿ ಸೇವೆಗೆ ಏನು ಸೇರ್ತಾರೋ ಅಲ್ಲಿ ಹೋಗಿ ಕೆಲಸವನ್ನು ತೊಡ್ಕೊಂಡಾಗ ನಮಗೆ ಪ್ರವಾಸಿಗಳಾಗಿ ಅರಣ್ಯಕ್ಕೆ ಹೋಗ್ತೀವಿ. ನಾವು ವನ್ಯಜೀವಿಗಳನ್ನ ನೋಡಲಿಕ್ಕೆ ಅದು ಸೈಟ್ ಆದ ತಕ್ಷಣ ಒಂದು ರೀತಿ ರೋಮಾಂಚನ ಆಗುತ್ತೆ. ಅತ್ಯಂತ ರೋಚಕ ದೃಶ್ಯಗಳನ್ನು ನೋಡಿ ಸೆರೆ ಹಿಡಿಕೊಂಡು ತುಂಬ ಸಂತೋಷಪಟ್ಟು ಆ ಕ್ಷಣಿಕವಾಗಿ ವಾಪಸ್ ಬಂದ್ಬಿಡ್ತೀವಿ. ಆದರೆ ನಾವು ನೋಡುವಂಥ ಸಮಯಗಳು ಬೆಳಕು ಸೂರ್ಯ ಹುಟ್ಟಿದ ಮೇಲೆ ಬೆಳಗ್ಗೆ ಮತ್ತು ಸಂಜೆ ಹೋಗಿ ಆ ಅರಣ್ಯಗಳಿಗೆ ವಾಪಸ್ ಬಂದ್ಬಿಡ್ತೀವಿ. ನಾವು ಇಮ್ಯಾಜಿನ್ ಮಾಡಿದ್ರೆ ರಾತ್ರಿಯ ಹೊತ್ತಿನಲ್ಲಿ ಯಾವ ಸೌಲಭ್ಯವೂ ಇಲ್ಲದಂಥ, ಜನಮಾನಸವೂ ಇಲ್ಲದಂಥ ಆ ವಾತಾವರಣದಲ್ಲಿ ಅವರು 365 ದಿವಸಗಳು ಬದುಕನ್ನು. ಪ್ರಕೃತಿ ಹೇಗಿದೆ ಅಂತಂದ್ರೆ, ಯಾರು ಬಲಿಷ್ಠನೋ ಅವ್ರ ಮೇಲೆ ಆಕ್ರಮಣ ಮಾಡಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳೋದು ಪ್ರಕೃತಿ ಒಳಗಿರ್ತಕ್ಕಂಥದ್ದು. ಅದು ಆನೆಯಿದೆ, ಹುಲಿಯಿದೆ, ಯಾವ್ಯಾವ ಪ್ರಾಣಿಗಳಿದೆಯೋ ಅವರವರು ತನ್ನ ಬಲಿಷ್ಠತೆಗೆ ಅನುಗುಣವಾಗಿ ತನ್ನ ಬದುಕನ್ನು ಕಟ್ತಾ ಇರುತ್ತೆ. ಅಲ್ಲಿ ಇವರು DCF, ಇವರು ACF, ಇವ್ರು ರೇಂಜರು, ಇವ್ರು ಫಾರೆಸ್ಟ್ರು, ಇವ್ರು ಗಾರ್ಡರು, ಇವ್ರು ವಾಚರಿವರು ಅನ್ನೋದು ಯಾವುದಿಲ್ಲ. ಅರಣ್ಯದಲ್ಲಿ ಯಾರು ಹೀರೋ ಅಂದ್ರೆ ಅರಣ್ಯವನ್ನ ಪೂರ್ತಿ ಪ್ರಮಾಣದಲ್ಲಿ ಹತ್ಕೊಂಡಿರ್ತಕ್ಕಂಥ ಸೋಲಗಾಯಿದ್ರೆ ಅವನೇ ಹೀರೋ. ಇಲ್ಲೇ ಹೋದ್ರೆ ತುಂಬಾ ಜನ ಅಧಿಕಾರಿಗಳು ಕೂಡ ತಮ್ಮ ಜೀವವನ್ನು ತೆಗೆದಿದ್ದಾರೆ. ನಾವು ಆ ಪ್ರಾಣಿಗಳ ಸೈಕಾಲಜಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥದ್ದನ್ನ ಬಹಳ ಹತ್ತಿರದಲ್ಲಿ ಅರಣ್ಯ ಒಳಗಡೆ ಹೋದಾಗ ಅವ್ರ ಜೊತೆ ಇದ್ದಾಗ ಅವ್ರು ಹೇಳ್ತಾ ಇರ್ತಾರೆ. ನಮಗೆ ನಾನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ನೋಡುವಂಥ ಸನ್ನಿವೇಶದಲ್ಲಿ 3-4 ಬಾರಿ ನೆನಪಾದದ್ದೇನೆಂದರೆ, ನಾವು ಜೀವನ ಕಟ್ಟಲಿಕ್ಕಾಗಿ 3-4 ವರ್ಗದ ಜನ